मंत्र्यांच्या मित्रांकडे डिनर ब्रेकफास्ट मीटिंग होणे अगदी स्वाभाविक आहे असे कायदा मंत्री एच पाटील यांनी म्हटले। गुरुवारी बेळगावमध्ये पत्रकारांशी बोलताना ते म्हणाले की आमचे मंत्री डिनर मीटिंगला जाणे नवे नाही, त्यांच्या मित्रांनी प्रेमाने दिलेले आमंत्रण ते स्वीकारतात। काल उशिरापर्यंत सदन चालू होते। मी महादेवप्पा आणि मुनियप्पा यांच्याबरोबर होतो। आम्ही डिनर मीटिंगला गेलो होतो, पण कोणतीही राजकीय चर्चा झालेली नसल्याचे त्यांनी स्पष्ट केले। ಎಲ್ಲರೂ ಸಂಜೆ ಸಾಕಷ್ಟು ನಮ್ಮದೇ ಆಗಿರ್ತಕ್ಕಂಥ ಸಮಯದಲ್ಲಿರ್ತೇವೆ। ಅದಕ್ಕೆ ಸ್ನೇಹಿತರುಗಳ ಅಲ್ಲಲ್ಲಿ ಡಿನ್ನರ್ ಮೀಟಿಂಗ್ ಆಗ್ತಾವೆ, ಇಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾವೆ। ಅದೇನು ವಿಶೇಷವಲ್ಲವಲ್ಲ। ಈ ಸಮಯ ಏನು ಸಮಯ ಹೆಚ್ಚು ಕಡಿಮೆ ಆಗಿದೆ? ವಿಂಟರ್ ಸಮಯ ಅಷ್ಟೇ। ಎಸ್, ದ್ಯಾಟ್ ಇಸ್ ವಾಟ್ ಇಸ್ ಮೈ ಎಸ್। ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ವಿಶಾಲ ಕರ್ನಾಟಕದ ಒಂದು ಭೂಮಿ ಲೀಸ್ ಭೂಮಿ ಏನಿತ್ತಲ್ಲ ಅದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು। ಅವರು ಸುಪ್ರೀಂ ಕೋರ್ಟ್ನವರು ನಮಗೆ ಲಿಬರ್ಟಿ ಕೊಟ್ಟು ಆ SLPಯನ್ನು ವಜಾ ಮಾಡಿದ್ದಾರೆ। ಅವರು SLPಯನ್ನು ಎತ್ತಿ ಹಿಡಿದಿದ್ದಾರೆ ಅಷ್ಟೇ। ಅದು ಮತ್ತೆ ಇಲ್ಲಿ ಕೋರ್ಟಿಗೆ ಬಂದಾಗ ಇಲ್ಲೇನು ನಿರ್ಣಯ ಕೊಡ್ತಾರೆ। ಈಗ ಅಪೀಲ್ ಹೋಗುವಂಥ ಚಾನ್ಸಸ್ ಅಪೀಲ್ ಹೋಗೋದಲ್ಲ, ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ, ಲೋವರ್ ಕೋರ್ಟ್ನಲ್ಲಿ, ಅದು ಡಿಸ್ಟ್ರಿಕ್ಟ್ ಕೋರ್ಟ್ನಾಗಿತ್ತು, ಸಿವಿಲ್ ಕೋರ್ಟ್ನಾಗಿತ್ತು, ನನಗೆ ಈ ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ। ಲೋವರ್ ಕೋರ್ಟ್ನಲ್ಲಿ ಏನು ನಿಮ್ಮ ಇಶ್ಯೂಸ್ ಅದೋ ಅವನ್ನ ಅರ್ಜಿ ಮಾಡಿರಿ ಅಂತ ಲಿಬರ್ಟಿ ಕೊಟ್ಟು ಕಳಿಸಿದ್ದಾರೆ। ಸರ್, ನಿನ್ನೆ ಡಿನ್ನರ್ ಮೀಟಿಂಗ್ ಯಾಕೆ ಚರ್ಚೆಗೆ ಬರ್ತಾ ಇದೆ ಅಂತಂದರೆ, ನಿನ್ನೆ ಸಿದ್ದರಾಮಯ್ಯ ಆಪ್ತರ ಅನ್ನಿಸ್ಕೊಂಡವ್ರು ಮಾತ್ರ ಆ ಮೀಟಿಂಗಲ್ಲಿ, ಹಾಗಾಗಿ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಬರ್ತಾ ಇದೆ। ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದಾಗೆ ನಿನ್ನೆ ಭಾಳ ಲೇಟ್ವರೆಗೆ ನಮ್ಮ ಅಸೆಂಬ್ಲಿ ನಡೀತು। ನಾವು CM ಅವರು ಭಾಳ ತನಕ ಅಲ್ಲೇ ಇದ್ವಿ। ನಾನು ಹೋಮ್ ಮಿನಿಸ್ಟ್ರು, ನಾವು ಮುನಿಯಪ್ಪ ಮಾಲಿಯಪ್ಪನವರು ಮೀಟಿಂಗ್ಗಳಲ್ಲೆಲ್ಲ ಇದ್ವಿ। ಅದು ಮೀಟಿಂಗಿಗೆ ಯಾರು ಹೋಗ್ಯಾರ, ಡಿನ್ನರ್ಗೆ ಯಾರು ಹೋಗ್ಯಾರ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ। ಆದರೆ ಡಿನ್ನರ್ಗೆ ನಾವು ಭಾಳಷ್ಟು ಜನ ಕೂಡಿದ್ವಿ, ನಾವು ಒಂದು 6-7 ಮಂದಿ ಕೂಡಿದ್ವಿ। ನಥಿಂಗ್ ವೆರಿ ಸ್ಪೆಷಲ್, ಫ್ರೆಂಡ್ಸ್ ವಿ ಗ್ಯಾದರ್ಡ್ ಅಷ್ಟೇ। ಬಟ್ ರಾಜಕೀಯ ಚರ್ಚೆ ಅಂತೂ ಆಗೋದೇ ರಾಜಕಾರಣಿಗಳು ಅಂತ ಚರ್ಚೆ ಮಾಡುವಂಥದ್ದು ಏನಿಲ್ಲಲ್ಲ। ಎಲ್ಲವೂ ತಿಳಿಯಾಗಿದೆ। ಈಗ ಚರ್ಚೆ ಎಲ್ಲ ಅಲ್ಲೇ ವಿಧಾನಸೌಧದ ಒಳಗೆ, ಇಲ್ಲಾಂದ್ರೆ ಮೊಗಸಾಲೆ ಒಳಗೆ। ಕಾಂಗ್ರೆಸ್ ಆಂತರಿಕ ಎಲ್ಲವೂ ಸರಿಯಾಗಿದೆ ಅಂತ ಮಾಧ್ಯಮದಲ್ಲಿ ಏನು ಸೃಷ್ಟಿ ಆಗ್ತಿದೆ ಅದನ್ನು ಹೊರತುಪಡಿಸಿದರೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ। 2.5 ವರ್ಷ ಸಿದ್ದರಾಮಯ್ಯ ಅವರೇ ಮತ್ತೆ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ। ಅದನ್ನು ನೀವು ನಮ್ಮ ಹೈಕಮಾಂಡ್ನವ್ರು ಕೇಳ್ರಿ, ಇಲ್ಲ ಸಿದ್ದರಾಮಯ್ಯನವ್ರು ಕೇಳ್ರಿ, ಇಲ್ಲ ಮಾನ್ಯ ಶಿವಕುಮಾರ್ ಅವ್ರು ಕೇಳ್ರಿ। ಸರ್, ಈಗ ನಾವು ಹಿರಿಯ ಏನಂತಂದರೆ ರಾಜಕಾರಣದಲ್ಲಿ, ಮುಸ್ಲಿಂ ರಾಜಕಾರಣದಲ್ಲಿ ಈ ಥರ ವಾತಾವರಣ ರಾಜಕಾರಣದಲ್ಲಿ ಅಂದರೆ ಈಗ ನಾಯಕತ್ವ ಬದಲಾವಣೆ ಇರ್ಬೋದು, ಬೇರೆ ವಿಚಾರಗಳು, ಪವರ್ ಸೇಲಿಂಗ್ ಇರ್ಬೋದು, ಅಂದ್ರೆ ಯಾಕೆ ಅಂಥದ್ದೇನೂ ಇಲ್ಲ। ನೀವು ಭಾಳಷ್ಟು ಓದ್ತಾ ಇದ್ದೀರ। हायकमांडबद्दल आमच्याकडे काही नाही, त्याबद्दल मुख्यमंत्री आणि हायकमांडलाच विचारावे असे त्यांनी सांगितले। संकल्प शिंदे, KMM मराठी, बेळगाव।